ಈಗ ಅಪ್ಕಮಿಂಗ್ ಕನ್ನಡ ಮೂವೀಸ್ ಅಲ್ಲಿ ನೀವು ಯಾವ ಫಿಲ್ಮ್ಗೆ ವೇಟ್ ಮಾಡ್ತಿದ್ದೀರಾ? ಗೊತ್ತೇ ಇದೆಯಲ್ಲ ಜಿ ಡಿ ಬಾಸ್ ಅಂದ್ಮೇಲೆ ಡಿ ಬಾಸ್ ಆಮೇಲೆ ನಾವೇ ಮೆಳ್ಕೊಬಿಡ್ಬೇಕು ಡೆವಿಲ್ ಅಂತ ವೈಟಿಂಗ್ ಮೆರ್ಕ್ ಬಿಡ್ತೀವಿ ಇದೇ ನವರಂಗ್ ಥಿಯೇಟ್ರಲ್ಲಿ ಮೆರ್ಕ್ ಬಿಡ್ತೀವಿ. ಯಾಕೆ ಸರ್? ಡೆವಿಲ್ ಖುಷಿ ವೇಟಿಂಗು ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ? ಯಾವಾಗ ರಿಲೀಸ್ ಮಾಡ್ಬೇಕಂತಿದ್ದೀರಾ? ಮಾಡಿ ತೋರಿಸ್ತೀವಿ, ಸುಮ್ನೆ ಹೇಳೋದ್ ಬೇಡ, ಬರ್ಲಿ ಹಾಸ್ ಬರ್ಲಿ, ಪಿಕ್ಚರ್ ಬರ್ಲಿ, ಲೈವ್ ಮಾಡಿ ತೋರ್ಸ್. ಯಾವಾಗ ಮಾಡ್ಬೇಕಂತಿದ್ದೀರಾ? ಅದ್ ನಾವೇ ಹೆಂಗ್ ಹೇಳೋದು, ಅವ್ರು ಬರ್ಬೇಕಲ್ಲ, ರಿಲೀಸ್ ಮಾಡ್ಲಿ ಅವ್ರದೇ ಇದೆಯಲ್ಲ ಒಂದು ಪ್ರೋಟೋಕಾಲ್ ಎಲ್ಲ ಮುಗಿಸಿ ಅವ್ರು ಬರ್ಲಿ, ಅವ್ರು ಬಂದ್ಮೇಲೆ ನಾವು ಮೆರೆಸ್ತೀವಿ. ಸುಮ್ಮನೆ ಹೇಳೋದ್ ಬೇಡ. ಸರ್ಪ್ರೈಸ್ ಆಗಿ ಇಟ್ಟಿದ್ದೀರಾ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕನ್ನೋದಲ್ಲ? ಹೌದು, ಇನ್ನೆಲ್ಲ ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ. ಓಕೆ ಸರ್. ಕಾಂತಾರ 2 ಕಾಂತಾರ 2 ಯಾಕೆ? ಕಾಂತಾರವನ್ನು ಸೂಪರ್ ಹಿಟ್ ಆಯ್ತು. ಅಂದ್ರೆ ಆ ತರ ಯಾವ ಫಿಲಮು ಬಂದಿರ್ಲಿಲ್ಲ ಅಂತ. ಸೊ ಒಂಥರ ನ್ಯೂ ಆಗಿ ಎಲ್ಲರೂ ಕುತ್ಕೊಂಡು ನೋಡೋ ತರ, ಮತ್ತೆ ಒಬ್ರಿಗೂ ಬೋರ್ ಆಗ್ಬಾರ್ದು ಅಥವಾ ಒಬ್ರಿಗೂ ಬೇಜಾರಾಗ್ಬಾರ್ದು. ಇಲ್ಲ ಮಕ್ಳು ನೋಡಂಗಿಲ್ಲ, ದೊಡ್ಡವ್ರು ನೋಡಂಗಿಲ್ಲ, ಚಿಕ್ಕವ್ರು ನೋಡಂಗಿಲ್ಲ, ಆ ತರ ಎಲ್ಲ ಏನಿದಿಲ್ಲ, ಎಲ್ಲರೂ ಕುತ್ಕೊಂಡು ನೋಡೋ ತರ ಇತ್ತು. ಸೊ ಕಾಂತಾರ 2 ಹೆಂಗ್ ಬರ್ಬೋದು, ಕಂಟಿನ್ಯೂಯೇಷನ್ ಹೆಂಗಿದೆ ಅನ್ನೋ ಎಕ್ಸಾಕ್ಟ್. ಓಕೆ, ರಿಷಬ್ ಶೆಟ್ಟಿ ಕಾಂತಾರಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ನಾನು ಇವಾಗ ಫಿಲಿಮ್ ನೋಡೋದೇ ಬಿಟ್ಬಿಟ್ಟು. ಯಾಕೆ ಸರ್? ರಾಜ್ಕುಮಾರ್ ಫಿಲಿಮ್ ಎಂಡ್ ಆದ್ಮೇಲೆ ನಾವು ಬೇರೆ ಫಿಲಿಮ್ ನೋಡಕ್ಕೆ ಹೋಗಿಲ್ಲ. ರಾಜ್ಕುಮಾರ್ ಹೇಳಿದ್ದಾರೆ ಕನ್ನಡ ಇಂಡಸ್ಟ್ರಿ ಈಗ ನಿಲ್ಬಾರ್ದು, ಓಡ್ತಾ ಇರಬೇಕು, ಮುಂದೆ ಬರುವ ನಟರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ನಮ್ಗೆ ಈಗ ಮಾಡ್ತಿರೋ ಅವ್ರ ಕ್ಯಾರೆಕ್ಟರ್ ಯಾವ್ದು ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ನಾವು ಇವಾಗಿನ ಫಿಲ್ಮ್ ಯಾವ್ದು ನೋಡಕ್ಕೆ ಇಷ್ಟಪಡ್ತಾ ಇಲ್ಲ. ನಾನ್ ಈಗ ಸದ್ಯಕ್ಕೆ ಅಂದ್ರೆ ಈ ವರ್ಷದಲ್ಲಿ ರಿಲೀಸ್ ಅಂದ್ರೆ ಮ್ಯಾಕ್ಸ್ ಸುದೀಪ್ ಸರ್ ಮೂವಿ. ಯಾಕಂದ್ರೆ ನಮ್ಮ ಅಮ್ಮನು ಯಾವತ್ತೂ ಥಿಯೇಟರ್ಗೆ ಬಂದಿಲ್ಲ ಇಷ್ಟು ವರ್ಷದಿಂದ, ಸ್ವಲ್ಪ ದಿವಸದಿಂದ. ಅದಕ್ಕೆ ಅವ್ರು ಎದುರುಗಡೆಯಿಂದ ಹೇಳಿದ್ರು, ಇಲ್ಲ ಮ್ಯಾಕ್ಸ್ ನೋಡಕ್ ಹೋಗೋಣ, ಸುದೀಪ್ ಸರ್ ಮೂವಿ ಚೆನ್ನಾಗಿರುತ್ತೋ. ಸೊ ಮ್ಯಾಕ್ಸ್ಗೋಸ್ಕರ ವೇಟ್ ಮಾಡ್ತಿದ್ವಿ. ಸೇಮ್ ಮ್ಯಾಕ್ಸ್ ಅವ್ರು ಹೇಳಿದ್ರ ಅಂತ ಹೇಳ್ತಿದ್ದೀರಾ? ಅದೆಲ್ಲ ಇಲ್ಲ. ಯಾಕಂದ್ರೆ ನಾವು ತುಂಬಾ ವೆಯ್ಟ್ ಮಾಡ್ತಿದೀವಿ ಸುದೀಪ್ ಸರ್ ಮೂವಿ ಅಂತ, ತುಂಬಾ ದಿವಸ ಆದ್ಮೇಲೆ ಬರ್ತೈತೆ. ಹೌದು, ಸುದೀಪ್ ಸರ್ ಬಂದು ಒಂದು ಮೋಸ್ಟ್ ಕಾಮನ್ ಪರ್ಸನ್ ಎಲ್ಲ ಇದ್ರಲ್ಲೂ. ಯಾರ ಜೊತೆನೂ ಜಗಳ ಇಲ್ಲ, ಆತರ ಎಲ್ಲ ಏನು ಮಾಡ್ಕೊಳ್ಳೋದೇ ಇಲ್ಲ. ಅವ್ರು ಎಲ್ರ ಜೊತೆ ಕಾಮನ್ ಆಗಿರ್ತಾರೆ. ಹೌದು, ಎಲ್ರು ಏನ್ ಅವ್ರು ಬಂದು ಒಂದು ಯೂನಿಕ್ ಆಕ್ಟರ್. ಒಂಥರ ಏನ್ ಸೀನ್ಸ್ ಕೊಟ್ರು, ಇವಾಗ ವಿಲನ್ ರೋಲ್ ಕೊಟ್ರು ಅಂತಾನೆ ಮಾಡ್ತಾರೆ, ಹೀರೋ ಕೊಟ್ರು ಮಾಡ್ತಾರೆ, ಸೈಡ್ ಆಕ್ಟರ್ ಕೊಟ್ರು ಮಾಡ್ತಾರೆ. ಅವ್ರು ಯಾವ್ದು ನಾನು ಹೀರೋನೇ ಮಾಡ್ಬೇಕು ಆತರ ಅಂತ ಎಲ್ಲ ಇಲ್ಲ. ಅದು ಒಳ್ಳೆ ಕ್ಯಾರೆಕ್ಟರ್ ಅವ್ರ ಜೊತೆ. ಅಭಿನಯ ಚಕ್ರವರ್ತಿ ನೀವು ಯಾವ ಫಿಲ್ಮಿಗೆ ವೇಟ್ ಮಾಡ್ತಾ ಇದೀರಾ? 3 KGF 3 ಯಾಕೆ? ಅಫ್ಕೋರ್ಸ್ ಎಷ್ಟಿರಲ್ಲ. ಎಷ್ಟು? ಬೇರೆ ಏನೋ ರೀಸನ್? 1 2 ನೋಡಿದೀವಿ, ಹಂಗಾಗಿ 3 ನೋಡ್ಬೇಕು ಅನ್ನೋ ಕುತೂಹಲ ಜಾಸ್ತಿ ಇದೆ. ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಕ್ಯೂರಿಯಾಸಿಟಿ ಜಾಸ್ತಿ ಇದೆ. 1 2 2 ಕೂಡ ಥಿಯೇಟರ್ ನೋಡಿದ್ವಿ. ಸೊ 3 ಅಲ್ಲೇ ನೋಡ್ಬೇಕು ಅನ್ನೋದೊಂದು ಮನ್ಸಲ್ಲಿದೆ. ಸೂಪರ್. ನಾನು ಕಾಂತಾರ ಕಾಯ್ತಾ ಇದೀನಿ. ಕಾಂತಾರ ಕಾಯ್ತಿದ್ದೀರಾ? ಸೆಟ್ರ್ ಫಿಲ್ಮ್ ಯಾಕೆ? ಅದು ಪಾರ್ಟ್ 1 ಚೆನ್ನಾಗಿತ್ತಲ್ಲ, ನೆಕ್ಸ್ಟ್ ಟೈಮ್ ಬರ್ಬೋದು ಅಂತ. ನೆಕ್ಸ್ಟ್ ಡೆವಿಲ್, ಮ್ಯಾಕ್ಸ್ ನೋಡೋಣ. ಯಾವ್ದು ತುಂಬಾ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೀರಾ? ಎಕ್ಸ್ಪೆಕ್ಟ್ ಡೆವಿಲ್ ಮ್ಯಾಕ್ಸ್. ಯಾಕೆ? ಯಾಕಂದ್ರೆ ಇಬ್ರು ನಮ್ ಫೇವ್ರೇಟ್ ಹೀರೋಸೆ. ಇಬ್ರು ಫೇವರೇಟ್ ಇರೋ ಫ್ರೆಂಡ್ಸ್ ಇದ್ದಂಗೆ. ನಮ್ಗೆ ಅವ್ರ ಇಬ್ರು ಕಂಡ್ರೆ ಇಷ್ಟ. ಅವ್ರು ನೋಡಕ್ ಒಂಥರ ಚೆನ್ನಾಗಿ, ಅವ್ರದ್ದು ಇಬ್ಬರದು ಪರ್ಸನಾಲಿಟಿ ಚೆನ್ನಾಗಿದೆ. ಇಬ್ರು ಸ್ಮೈಲು, ಇಬ್ರು ನಗದು ನೋಡಕ್ಕೆ ಒಂಥರ ಅದ್ದೂರಿಯಾಗಿದೆ. ಅದೇ ಬ್ರೋ ಅವನ್ ಹೇಳ್ದಂಗೆ ಸೇಮು, ಇನ್ನೇನಿಲ್ಲ ಬ್ರೋ, ಅಷ್ಟೇ. ಅದು ಮ್ಯಾಕ್ಸ್ ಮತ್ತೆ ಡೆವಿಲ್ಗೆ ಕಾಯ್ತಾ ಇದೀವಿ. ಇಬ್ರು ಫ್ರೆಂಡ್ಸ್ ಅಂದ್ಮೇಲೆ ಏನು ಒಬ್ರಿಗೊಬ್ರು ಭೇದ ಭಾವ ಮಾಡಂಗಿಲ್ಲ. ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಅಷ್ಟೇ. వీరు చెడ్డి దోస్తి కణ కుచ్చికు జీవకిన్న దాస్తి కణ కుచ్చికు. ನೀವು ಕಾಂತಾರ 2 ಕಾಂತಾರ 2 ಯಾಕೆ ಅವ್ರು ಹೇಳಿದ್ರು ಅಂತ ನೀವ್ ಹೇಳ್ತಾ ಇದ್ದೀರಾ? ಇಲ್ಲ, ಅದಕ್ಕೆ ಈಗ ಜಾಸ್ತಿ ಮೀನ್ಸ್ ಎಲ್ಲಾರ್ಗೂ ಇರೋದಂದ್ರೆ ಅದಕ್ಕೆ ಎಲ್ಲ ವೇಟಿಂಗ್. ಕಾಂತಾರ 2ಗೆ ಎಲ್ಲರೂ ವೇಟ್ ಮಾಡ್ತಾ ಇರೋದು. ಸೊ ಅದೇ ನಾವ್ ಹೇಳಂಗಿಲ್ಲ ಹಂಗೆ ಅದಕ್ಕೆ ಅಂತ ಅಲ್ಲ, ನೀವ್ ಹೇಳ್ಬೋದು. ಅಲ್ಲ, ಎಲ್ಲರೂ ಅದಕ್ಕೆ ವೇಟ್ ಮಾಡ್ತಾ ಇರೋದು. ಮೋಸ್ಟ್ ಆಫ್ ದ ಪೀಪಲ್ ಅದಕ್ಕೆ ವೇಟ್ ಮಾಡ್ತಾ ಇರೋದು. ಯಾಕಂದ್ರೆ ಸದ್ಯಕ್ಕಂತೂ ಯಾವ್ದು ಅಷ್ಟೊಂದು ನೋಡೋ ತರ ಇಲ್ಲ. ಸೊ ಡೆವಿಲ್ ಅಂತ ಬರ್ತಾ ಇದೆಯಲ್ಲ ಸರ್, ದರ್ಶನ್ ಅವ್ರದ್ದು, ಅದನ್ನ ವೇಟ್ ಮಾಡ್ತಾ ಇದ್ದೀನಿ. ಯಾಕೆ? ಅಂದ ಆಕ್ಚುಲಿ ಅವರು ಹೆಂಗಾದ್ರೂ ತೆಗಿಲಿ ಪರವಾಗಿಲ್ಲ. ನಾನು ದರ್ಶನ್ ಫ್ಯಾನ್ ಅಂದ್ಮೇಲೆ ಅವರು ಹೆಂಗಾದ್ರೂ ಮಾಡಿದ್ರು ಚೆನ್ನಾಗಿರುತ್ತೆ. ಒಪ್ತೆ ಕ್ರೇಜ್. ಹೌದು, ಅಭಿಮಾನ. ಹೌದು. ಆಮೇಲೆ ಸರ್, ಅದು ಡೆವಿಲ್ ಯಾವ ಬರುತ್ತೆ ಅಂತೆಲ್ಲ ಸ್ವಲ್ಪ ಸರ್ಚ್ ಮಾಡ್ಕೊಂಡು ನೋಡಿ ವೇಟ್ ಮಾಡಿ. ಅದಕ್ಕೆ ಫಸ್ಟ್ ದಿನಾನೇ ನೋಡ್ತೀನಿ. ಬೇಗ ರಿಲೀಸ್ ಆಗ್ಲಿ, ಬೇಗನೆ ರಿಲೀಸ್ ಆಗಲಿ, ಸಕ್ಸಸ್ ಆಗ್ಲಿ. 100% ಸಕ್ಸಸ್ ಆಗಲಿ. ಅವ್ರದ್ದೆಲ್ಲ ಹಾಗೆ ಆಗುತ್ತೆ. ಅವ್ರದ್ದೆಲ್ಲ ಮಾತೇ ಇಲ್ಲ ಅವ್ರದ್ದು. ಅವ್ರು ಏನೇ ತೆಗೆದ್ರು ಸಕ್ಸಸ್. ನನ್ನಂತೂ ಗೊತ್ತೇ ಇಲ್ಲ. ಗೊತ್ತಾಯ್, ಯಾಕೆ ಕನ್ನಡ ಫಿಲ್ಮ್ ನೋಡೋದೇ ಇಲ್ಲ? ನೋಡ್ತೀವಿ, ಇಲ್ಲಿವರೆಗೂ ಯಾವ್ದು ನೋಡಿದಿರ? ಪರಮಾತ್ಮ ನೋಡಿದೀನಿ, ಪರಮಾತ್ಮ ನೋಡಿರ? ಅಪ್ಪ ಅವ್ರದ್ದು. ಮತ್ತೆ ತುಂಬಾ ನೋಡಿದೀನಿ, ಹಿಂಗೆಲ್ಲ ಹೇಳೋದು. ನೋಡಿದ್ದೀರಾ? ನೋಡ್ತಾ ಇರಿ ಕನ್ನಡ ಫಿಲ್ಮ್, ಆಯ್ತಾ? ನಾವು ಉಪೇಂದ್ರದು UI ಅದನ್ನ ವೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಅವರು ಕನ್ನಡದ ಪುತಿವಂತ ನಟ. ಹೌದು, ಆ ಪುತಿವಂತ ನಟನಿಗೆ ಒಂದು ಮರ್ಯಾದೆ ಕೊಡ್ಬೇಕು. UI ನಾವು ವೇಟ್ ಮಾಡ್ತಾ ಇದ್ದೀವಿ. ಸೂಪರ್ ಸರ್.
ಅಲ್ಲ ಒಳ್ಳೆ ಫಿಲಿಮ್ ಬಂತು ಅಂದ್ರೆ ಕನ್ನಡ ಮತ್ತೆ ನೋಡ್ಬೋದು. ಒಳ್ಳೆ ಬಂತು ಅಂದ್ರೆ ಒಳ್ಳೆ ಸ್ಟೋರಿ, ಒಳ್ಳೆ ಆಕ್ಟಿಂಗ್ ಇರೋದು. ನನ್ನ ಪ್ರಕಾರ ಅಂತ ನಟನೆ ಮಾಡೋವಂಥ ಹೀರೋ ಸದ್ಯಕ್ಕೆ ನಾವು ಕಾಣಿಸ್ತಾ ಇಲ್ಲ. ಯಾರು ಇಲ್ಲ. ಯಾಕೆ ಸರ್? ಆಕ್ಟಿಂಗ್ ಅನ್ನೋದು ಅವರಲ್ಲಿ ಇಲ್ವೇ. ಆಕ್ಟಿಂಗ್ ನಾನು ಹೇಳ್ತಾರೆ, ಆಕ್ಟಿಂಗ್ ಬೇರೆ ಇನ್ನೇನು ವಾದ ಮಾಡಲ್ಲ. ಸ್ಟೋರಿ ಸಾಂಗ್ಸು ಇರ್ಬೋದು, ಓಕೆ. ಬಟ್ ನಟನೆ ಅನ್ನೋದು ಇದೆಯಲ್ಲ, ಅದು ಸುಮಾರು ವರ್ಷಗಳಾಗೋಗ್ಬಿಟ್ಟಿದೆ ಸತ್ತೋಗಿ. ನಾವು ಸುಮಾರು ಫಿಲಿಮ್ ನೋಡ್ತಾ ಇರ್ತೀವಿ ಟಿವಿನಲ್ಲಿ. ಇದೇನು ಇದೊಂದು ಇವ್ ನಮ್ದು ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅನ್ನೋ ಫೀಲೇ ಬರಲ್ಲ. ಅದನ್ನ ನಾನು ಹೇಳೋದು ಆಕ್ಟಿಂಗ್. ನಾನು ಹೇಳ್ತಾ ಇರೋದು ಆಕ್ಟಿಂಗ್. ನಟನೆ ಅನ್ನೋದು ಇದೆಯಲ್ಲ, ಅದು ನನ್ನ ಪ್ರಕಾರ ಲೇಟೆಸ್ಟ್ ಆಕ್ಟ್ರೆಸ್ ಅಲ್ಲಿ 190 ಜನದಲ್ಲಿ ನೋಡಿಲ್ಲ ನಾ. ಅದು ಯಾರು ಹೋದ್ರೆ ಸರ್ ನಿಮ್ದು ನೋಡ್ಬೇಕು ಅಂತ ಒಂದು ಪ್ಲಾನಿಂಗ್ ಇದೆ? ಯಾವ ಫಿಲ್ಮ್ ಸರ್ ಇವಾಗ? ಇವಾಗ ಪ್ರೆಸೆಂಟ್ ನನಗೆ ನೋ ಐಡಿಯಾ. ಪ್ರೆಸೆಂಟ್ ಏನಿಲ್ವಾ, ಐಡಿಯಾನೇ ಇಲ್ಲ. ಯಾಕೆಂದ್ರೆ ನಾವು ಯಾವಾಗ ಆ ಫಿಲಿಮ್ ನೋಡ್ತೀವಿ ಅಂತ ಹೇಳಿದ್ರೆ, ಟು ಬಿ ಫ್ರಾಂಕ್, ನಮ್ದು ಟಿವಿನಲ್ಲಿ ಬಂದಾಗ ಮಾತ್ರ ಯಾವಾಗಾದ್ರೂ ನೋಡ್ತೀವಿ. ಥಿಯೇಟರಲ್ಲಿ ನೋಡಿರೋದು ಅಂದರೆ ಪುನೀತದೊಂದು ಒಂದು ಫಿಲಿಮ್ಸ್, ಅದು ಆಫ್ಕೋರ್ಸ್ ಒಳ್ಳೆ ಫಿಲಿಮ್ ಅಲ್ಲ. ರೀಸೆಂಟಾಗಿ ನಾನೇ ರಾಜ್ಕುಮಾರ್ ಅಂತ ಯಾವುದೋ ಒಂದಿತ್ತಲ್ಲ, ಯಾವುದದು ರಾಜಕುಮಾರ ಮೂವಿ. ರಾಜ್ಕುಮಾರ್, ಅದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂವಿ. ಮಿಲನ ಇರ್ಬೋದು. ಹೌದು ಸರ್. ಓಕೆ, ಕೆಲವು ಮೂವಿ ಹಂಗಂತ ಬೇರೆ ಆಕ್ಟ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ನಟನೆ ಅನ್ನೋದು ಪ್ರಾಮಿಸ್ ಹೇಳ್ತೀನಿ, ನಮ್ಗೆ ಕಾಣಿಸ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾರೇ ಎಕ್ಸಾಂಪಲ್ ಕೊಡಿ, ನೋ. ಅಪ್ಪು ಸರ್ದು ಎವರ್ಗ್ರೀನ್ ಮೂವಿ, ಅದು ಯಾವತ್ತಿಗೂ ಫೇಲ್ಯೂರ್ ಆಗಲ್ಲ. ಅವ್ರ ಅಪ್ಪನ ಫಾಲೋ ಮಾಡಿದ್ರು. ಅದು ಸತ್ಯ. ಅವ್ರ ಅಪ್ಪನ ಫಾಲೋ ಮಾಡಿದ್ದು ಅಂದ್ರೆ ಅಪ್ಪು ಮಾತ್ರನೇನೆ. ಇನ್ನು ಹಂಗಂತ ಶಿವರಾಜ್ ಕುಮಾರ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಓಕೆ. ಬಟ್ ಆದರೆ ಆ ನಟನೆಗೆ ನಾವು ಬೆಲೆ ಕೊಡೋದು ನಟನೆಗೆ. ಯಾರೇ ಆಗಲಿ, ಯಾವುದೇ ಲ್ಯಾಂಗ್ವೇಜ್ ಇರಲಿ, ತೆಲುಗು ಇರಲಿ, ತಮಿಳ್ ಇರಲಿ, ಕನ್ನಡ ಇರಲಿ, ಅವ್ನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಆ್ಯಕ್ಟಿಂಗಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಹೊರತು ಬೇರೆ ಏನು ಆಪ್ಷನ್ ಇಲ್ಲ ನಮ್ದು. ಹೌದು ಸರ್. ಆ್ಯಕ್ಟಿಂಗ್ ಐ ಪ್ರಿಫರ್ ಓನ್ಲಿ ನಟನೆ. ಒಬ್ಬ ಹೀರೋ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಬ್ಬಾ ಹಿಂಗೂ ಮಾಡ್ತಾರೆ ಆ್ಯಕ್ಟಿಂಗ್ ಒಂದು. ಸುಮಾರು ಜನ ಇದ್ದಾರೆ ಯಂಗ್ಸ್ಟರ್. ಬಟ್ ನಮ್ಮಲ್ಲಿ ನನ್ನ ಪ್ರಕಾರ ಮೋಸ್ಟ್ಲಿ ಸುದೀಪ್ ಸ್ವಲ್ಪ ಮಾಡ್ಬೋದು ಅನ್ನೋ ಒಂದು ಭಾವನೆ. ಸುದೀಪ್ ಅಭಿನಯ ಚಕ್ರವರ್ತಿ. ಅವನಲ್ಲಿ ಒಂದು ಸ್ವಲ್ಪ ನಟನೆ ಇದೆ ಸುದೀಪಲ್ಲಿ. ಬಟ್ ಗೊತ್ತಿಲ್ಲ ಇನ್ನು ಬೇರೆ ಹೀರೋಗಳಲ್ಲಿ ನಾವು ಪ್ರಾಮಿಸ್ ನೋಡಿಲ್ಲ. ಯಶ್ ಬಂದ್ರೆ ನೋಡ್ತೀನಿ. ಟಾಕ್ಸಿಕ್. ಟಾಕ್ಸಿಕ್ ವೇಟ್ ಮಾಡ್ತೀರಾ? ಬೇರೆ ಯಾರ್ದು ಬೇಡ? ಬೇರೆ ಯಾರ್ದು ಬೇಡ? ತಮಿಳಲ್ಲೇ ನೋಡ್ಕೊಬಿಡ್ತೀರಾ? ತಮಿಳ್ ಕನ್ನಡ ನೋಡ್ರಿ, ಏನಾಗತ್ರಿ? ಕನ್ನಡದವ್ರು ಏನು ತಮಿಳ್ ನೋಡಲ್ಲ ಹಂಗಾದ್ರೆ? ನೋಡ್ತೀರಾ? ನೋಡಲ್ಲ ಅಂತ ಇಲ್ಲ, ಬಟ್ ಎಷ್ಟ್ ಇಷ್ಟ ಅಂತ ಎಷ್ಟದ್ ನೋಡ್ತೀನಿ ಅಷ್ಟೇ. ನಮ್ ಕನ್ನಡದವ್ರನ್ನ ಬೆಳೆಸ್ಬೇಕಪ್ಪ ನೀವು ಒಂದ್ ಸ್ವಲ್ಪ. ನೀವು ಬೆಳೆಸಕಪ್ಪ. ನಮ್ ಕನ್ನಡದವ್ರು ಕನ್ನಡ ಫಿಲ್ಮ್ ನೋಡ್ತಾರಲ್ಲ, ಬೇರೆ ಲ್ಯಾಂಗ್ವೇಜ್ ಫಿಲ್ಮ್ ಮಾತ್ರ ನೋಡೇ ನೋಡ್ತಾರ, ಗೊತ್ತಾ? ಕರ್ಕೊಂಡೋಗಿ ಇವ್ರು ಯಾರು ಕರ್ಕೊಂಡೋಗೋದು, ನಾನ್ ಕರ್ಕೊಂಡೋಗ್ತೀನಿ. ತಮಿಳ್ ಫಿಲಮ್ ಅಂದ್ರೆ ಇವ್ರು ಯಾರು ಮೂವಿ ಕರ್ಕೊಂಡೋಗ ನಾನೇನೆ ಮಾಡಲ್ಲ. ಇಲ್ಲ ಅದಕ್ಕೆ ಕರ್ಕೊಂಡೋಗಿಲ್ಲ. ನಮ್ ಬಾಸ್ ಬಂದ್ರೆ ನಾನು ಯಾವಾಗ ರಿಲೀಸ್ ಆದ್ರೂ ಫಸ್ಟ್ ಶೋನೇ ಕರ್ಕೊಂಡೋಗ್ತೀನಿ. ಅವ್ರು ಯಾರು ನನ್ನ ಫ್ರೆಂಡ್ಸ್ ನೋಡಿ ನೋಡಿ, ನೀವು ಕರ್ಕೊಂಡು ಹೋಗ್ತೀರಾ ಅಂತ ತಮಿಳ್ ಫಿಲ್ಮಿಗೆ, ನೀವು ಮಾತ್ರ ಹೋಗಲ್ಲ ಅಂತ ನೋಡಿ. ಅವ್ರು ತಕೊಂಡ್ ಹೋಗ್ಬೇಕು, ಅವ್ರು ಕರಿಬೇಕು. ನನ್ಗೆ ನೆಕ್ಸ್ಟ್ ಟಾಕ್ಸಿಕ್ ಬಂದ್ರೆ ಕರ್ಕೊಂಡ್ ಹೋಗ್ತೀನಿ ಪಕ್ಕ. ನಾನ್ ಹೋಗ್ತೀನಿ. ನಮ್ ರಿವ್ಯೂ ಟಾಕ್ಸಿಕ್ ಯಾಕೆ? ನಮ್ ಬಾಸ್ದು, ಅದಕ್ಕೆ ನೋಡ್ಬೇಕು ಯಾವ ತರ ಇದೆ ಅಂತ. ಅದಕ್ಕೆ ವೈಟಿಂಗ್. ಯಾವಾಗ ರಿಲೀಸ್ ಮಾಡ್ಬೇಕಂತ ಇದೀರಾ ಫ್ರಾನ್ಸ್ ಎಲ್ಲ ಸೇರಿ? ಗೊತ್ತಿಲ್ಲ, ಜನವರಿಗೆ ರಿಲೀಸ್ ಮಾಡಿದ್ರು ಚೆನ್ನಾಗಿ. ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ? KGF 2 ಆದ್ಮೇಲೆ ಒಂದು ದೊಡ್ಡ ಫಿಲ್ಮ್ ಬರ್ತಿದೆ, ಬಹುನಿರೀಕ್ಷಿತ ಫಿಲ್ಮ್. ಓಕೆ, ಥ್ಯಾಂಕ್ ಯು. I'm also waiting for Max. Yeah. Why? Reason? After Appu sir, Sudeep sir is like second preference after Appu sir. He's like that to me. So when he influenced me, like I like this movie Pailwan. Yeah. Why? Because of his the role he portrayed as a son. Yeah, that was good. ಈಗ ನೆಕ್ಸ್ಟ್ ಬರೋದ್ರಲ್ಲ ಅಂದ್ರೆ ಯು ಐ ಬಿಟ್ರೆ ನಮ್ದು ರಾಕಿ ಬಾಯ್ದು ನೆಕ್ಸ್ಟ್ ಬರೋ ಮೂವೀಸ್ ಟಾಕ್ಸಿಕ್ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ವೈಟಿಂಗ್ ಇರೋದು. KGF ತರನೇ ದೊಡ್ಡ ನಿರೀಕ್ಷೆ ಇದೆಯಾ ಅದ್ರ ಮೇಲೆ? ಅದಕ್ಕಿಂತ ಜಾಸ್ತಿ ಇದೆ ಟಾಕ್ಸ್. ಜಾಸ್ತಿನೇ. ಯಾಕೆ ಯು ಐ ಯಾಕೆ ಅಂದ್ರೆ ಈಗ ಟ್ರೈಲರ್ ನೋಡಿದ್ರೆ ಅದು ಏನೋ ಒಂದು ಹೊಸ ಟ್ರೈ ಮಾಡಿದ್ದಾರೆ ಉಪೇಂದ್ರ ಸರ್. ಅವ್ರದ್ದು ಯಾವಾಗ್ಲೂ ಅವ್ರ ಡೈರೆಕ್ಷನ್ ಇರೋದೇ ಹಂಗೆ, ಹೊಸದಿರುತ್ತೆ ಏನಾದ್ರು. ಹಂಗಾಗಿ ನೋಡ್ಬೇಕನ್ನೋದು ಕುತೂಹಲ ಜಾಸ್ತಿ. KGF 3 ಯಾಕೆ? KGF 3 ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಟಾಕ್ಸಿಕ್ ಯಾಕೆ ಇಷ್ಟ ಆಯ್ತು ಅದ್ರಲ್ಲಿ? ಏನೇನು? KGF 3 ಇನ್ನೂ ಬಿಟ್ಟಿಲ್ಲ ಅಲ್ಲ, ಬರಲ್ಲ. ಬಂದಾಗ ನೋಡೋಣ. ಈಗ KGF 3 ಬಂದೇ ಬರ್ತೈತೆ. ಅಲ್ಲ ಬರುತ್ತೆ, ಬರೋದಿನ ಲೇಟ್ ಆಗ್ಬೋದು. ಈಗ ನೆಕ್ಸ್ಟ್ ಬರೋ ಮೂವಿ ಟಾಕ್ಸಿಕ್ ಆಗಿರ್ಬೋದು. ಟಾಕ್ಸಿಕ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೊಸ ಡೈರೆಕ್ಟ್ರು, ಅಂದ್ರೆ ಕನ್ನಡದಲ್ಲಿ ಮಾಡಿಲ್ಲ ಇದುವರೆಗೂ, ಹೊಸ ಡೈರೆಕ್ಟ್ರು. ಮತ್ತೆ ಯಶ್ ಅವರೇ ಏನು ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ, ಅವರು ಕೋ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರು ಯೋಚನೆ ಮಾಡ್ಯಾರೆ. ಅವರೊಂದು ನಂಬಿಕೆ ಇಟ್ಟಾರಂದ್ರೆ ಅದು ಮೂವಿ ಚೆನ್ನಾಗಿರುತ್ತೆ. ಅದೊಂದು ಅದೊಂದು ಸಕ್ಸಸ್ಫುಲ್ ಗ್ಯಾರಂಟಿ.
ನಾನು ಈ ಸದ್ಯಕ್ಕೆ ಕನ್ನಡದಲ್ಲಿ KGF 3 ಬಿಟ್ರೆ ಡಾಗ್ 6 ಮತ್ತೆ ಇನ್ನೊಂದು ಫಿಲ್ಮ್ ಬರೋದಿದೆ ಚಾವಾ ಅಂತ. ಅದು ಮೂವಿ ಚೆನ್ನಾಗಿದೆ. ಅದು ಚಾವಾ ಅದು ಹಿಂದಿನೇ ವಿಕಿ ಕೌಶಲ್ ಪಿಕ್ಚರ್ ಮಾಡಿದ್ದು ಚಾವಾ ಅಂತ. ಸಂಭಾಜಿ ಮಹಾರಾಜ್ ಮೇಲೆ ಪಿಕ್ಚರ್ ಇದೆ, ಚೆನ್ನಾಗಿದೆ, ಅದು ನೋಡ್ಬೋದು.